ಈ IPL ಬೆಟ್ಟಿಂಗ್ ಅಥವಾ ಆನ್ಲೈನ್ ಗೇಮಿಂಗ್ ಶೋಕಿ ಇದೆಯಲ್ಲ, ಅದು ಆತ್ಮಹತ್ಯೆಯ ಬಾಗಿಲನ್ನು ಕೂಡ ತಟ್ಟುವಂತೆ ಮಾಡುತ್ತೆ. ಇಲ್ಲೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಬದಲಾಗಿ ಮನೆಗಳ್ಳತನದಂಥ ಕೆಟ್ಟ ಕೆಲಸಕ್ಕೆ ಇಳಿದಿದ್ದಾನೆ. ಕ್ಷಣಾರ್ಧದಲ್ಲಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾನೆ. ಅದಕ್ಕೆ ಕಾರಣವನ್ನು ಹುಡುಕಿದ್ರೆ ಅವನ ಬೆಟ್ಟಿಂಗ್ ಹುಚ್ಚು. IPL ಬೆಟ್ಟಿಂಗ್ ಶೋಕಿ ಅವನಿಗೆ. ಬೆಟ್ಟಿಂಗ್ಗೆ ಹಣ ಕಟ್ಟಬೇಕಲ್ಲ, ಅದಕ್ಕಾಗಿ ಕಳ್ಳತನ. ಈ ಖತರ್ನಾಕ್ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಮಂಡ್ಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ವೇಳೆ ಇವನನ್ನು ಅರೆಸ್ಟ್ ಮಾಡಲಾಗಿದೆ. ರಂಗೇಗೌಡ ಅಲಿಯಾಸ್ IPL ಸಂತೋಷ್, 37 ವರ್ಷ ಇವನಿಗೆ. ಅವನ ಹೆಸರೇ IPL ಸಂತೋಷ್ ಅನ್ನೋ ರೀತಿಯಲ್ಲಿ ಫೇಮಸ್ ಆಗಿದ್ದ, ಕುಖ್ಯಾತಿ ಪಡೆದಿದ್ದ. 40 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಹಾಸನ, ಮಂಡ್ಯ ಜಿಲ್ಲೆಯ ಹಲವು ಕಡೆ ಕೃತ್ಯ ನಡೆಸಿ ಬಿಂಡಿಗನವಿಲೆ ಪೊಲೀಸ್ ಕಾರ್ಯಾಚರಣೆಗೆ ಸಿಗಾಕೊಂಡಿದ್ದಾನೆ. ಇದೀಗ ಬಿಂಡಿಗನವಿಲೆ ಪೊಲೀಸರು ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರಲ್ಲ, ಪೊಲೀಸ್ ವರಿಷ್ಠಾಧಿಕಾರಿ ಆ ಠಾಣೆಯ ಕಾರ್ಯಾಚರಣೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಚಿಂಚು ಮಾಹಿತಿಯನ್ನು SP ಬಿಚ್ಚಿಟ್ಟಿದ್ದಾರೆ. ಮಂಡ್ಯದ SP ಮಲ್ಲಿಕಾರ್ಜುನ ಬಾಲದಂಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಂಗೇಗೌಡ ಅಂತೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿ MOB ಆಸಾಮಿಯಾಗಿರ್ತಾನೆ. ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು. ಆತನ ಹೆಸರು ರಂಗೇಗೌಡ ಅಂತೇಳಿ, ಅಲಿಯಾಸ್ ಸಂತೋಷ್, ಅಲಿಯಾಸ್ IPL ಸಂತೋಷ್ ಅಂತೇಳಿ. ಈತ 37 ವರ್ಷ, ಒಕ್ಕಲ್ತನ ಕೆಲಸ ಮಾಡ್ಕೊಂಡ ಇದ್ದ ಅಂತೇಳಿ ಹೇಳ್ತಾರೆ. ಆದರೆ ಈತ ಮನೆಗಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲುಗಳನ್ನು ಅವನಿಂದ ನಾವು ವಶಪಡಿಸಿಕೊಂಡಿದ್ದೀವಿ. ಈತ ಹಿಂದೆ IPL ನಡೆಯುವ ಸಮಯದಲ್ಲಿ ಬೆಟ್ಟಿಂಗ್ದಲ್ಲಿ ಭಾಗವಾಗಿದ್ದಾಗ ಅಂಥೇಳಿ ಮಾಹಿತಿ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು IPL ಬೆಟ್ಟಿಂಗ್ ಕೇಸ್ನಲ್ಲಿ ಆತ ಸಿಕ್ಕು ಬಿದ್ದಿಲ್ಲ. ಆದರೆ ಆತನ MOB ಶೀಟ್ನಲ್ಲಿ ಸಹಿತ ಅದೇ ರೀತಿ ನೋಟ್ ಮಾಡಿದ್ದಾರೆ. ಹಿಂದೆ ಆತ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರ್ಬೋದು ಒಂದು ಮಾಹಿತಿ ಇದೆ. ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಪಡ್ಕೊಳ್ಳೋದು ಬಾಕಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಈ ಬೆಟ್ಟಿಂಗ್ ಭೂತ ಅನ್ನೋದು ಶಶಿಕುಮಾರ್, ಬೆಟ್ಟಿಂಗ್ ಭೂತ ಅಥವಾ ಆನ್ಲೈನ್ ಗೇಮ್ ಆ್ಯಪ್ಗಳಿದ್ದಾವಲ್ಲ, ನರಕ ಈ ಇಡೀ ಕುಟುಂಬವನ್ನು, ಜೀವನವನ್ನು ನರಕ ಮಾಡಿಬಿಡುತ್ತೆ. ಇಲ್ಲಿ ತಾನೂ ನರಕ ಅನುಭವಿಸೋದಲ್ಲದೆ ಇನ್ನು ಬೇರೆಯವ್ರನ್ನೂ ಕೂಡ ಆ ಬೇರೆಯವರ ಮನೆ ಕಳ್ಳತನ ಮಾಡಿಯೋ ಸರಗಳ್ಳತನ ಮಾಡಿಯೋ ಅವ್ರಿಗೂ ತೊಂದರೆ ಕೊಡ್ತಾ ಇದ್ದ. ಹೇಗೆ ಪತ್ತೆ ಹಚ್ಚಲಾಯಿತು? ಪೊಲೀಸರ ಕಾರ್ಯವಿಧಾನ ಹೇಗಿತ್ತು ಈ ವಿಷಯದಲ್ಲಿ? ಹೌದು ದಸರತ್, ಏನು IPL ಬೆಟ್ಟಿಂಗ್ ದಂಧೆ ಎನ್ನುವಂಥದ್ದು, ಜೊತೆಗೆ ಏನು ಆನ್ಲೈನ್ ಗೇಮಿಂಗ್ ಗಳಿಗೆ ಸಾಕಷ್ಟು ಜನರು ಬಲಿಯಾಗಿರ್ತಕ್ಕಂಥದ್ದನ್ನ ನಿದರ್ಶನಗಳನ್ನ ಸಾಕಷ್ಟು ನೋಡಿದ್ದೇವೆ. ಆದ್ರೆ ಇಲ್ಲೊಬ್ಬ ಏನು IPL ಬೆಟ್ಟಿಂಗ್ ಆಗೇನೆ ತನ್ನ ಸೋಕಿಗಾಗೇನೆ ಮನೆಗಳ್ಳತನಕ್ಕೆ ಇಳಿದಿದ್ದಂತ ಒಬ್ಬ ಆಸಾಮಿಯನ್ನ ಈಗ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಬಿಂಡಿಗನವಿಲೆ ಪೊಲೀಸರು ಆತನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಆತನಿಂದಾಗಿ 40 ಲಕ್ಷ ರೂಪಾಯಿ ಮೌಲ್ಯದ 490 ಗ್ರಾಮ್ ಚಿನ್ನಾಭರಣ ಮತ್ತೆ ಕೃತ್ಯಕ್ಕೆ ಬಳಸಿದಂತ ಬೈಕ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಆರೋಪಿ ಆಗಿರ್ತಕ್ಕಂಥವನು ಹಾಸನ ಜಿಲ್ಲೆಯ ಮುದಿಗೆರೆ ಗ್ರಾಮದ ರಂಗೇಗೌಡ ಅಲಿಯಾಸ್ IPL ಸಂತೋಷ್ ಅಂತ ಹೇಳಿ. ಈತ IPL ಸಂದರ್ಭದಲ್ಲಿ IPL ಬೆಟ್ಟಿಂಗ್ ದಂಧೆಯಲ್ಲಿ ಪಾಲ್ಗೊಳ್ತಿದ್ದ, ಜೊತೆಗೆ IPL ಬೆಟ್ಟಿಂಗ್ ಕೂಡ ಆಡಿಸಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅದಂದ್ರೆ ಈತ ಹಾಸನ ಜಿಲ್ಲೆಯವನಾಗಿದ್ರು ಕೂಡ ಗಡಿ ಜಿಲ್ಲೆಗಳ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಏನು ವಂಚ ಹಾಕಿ ಅವರೆಲ್ಲರೂ ಕೂಡ ಹೊರಗಡೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಈತ ಕ್ಷಣಾರ್ಧದಲ್ಲಿ ಮನೆಗೆ ಬೀಗವನ್ನ ಹೊಡೆದು ಅಲ್ಲಿ ಹೋಗಿ ಕಳ್ತನವನ್ನ ಮಾಡ್ತಿದ್ದ. ಅದ್ರಲ್ಲಿ ಬಂದಂತ ಹಣವನ್ನ ಏನು ಚಿನ್ನಾಭರಣವನ್ನ ದೋಚಿ ಬಂದಂತ ಹಣವನ್ನ ಈ IPL ಬೆಟ್ಟಿಂಗ್ಗೆ ಮತ್ತೆ ಏನು ಸೋಕಿಗೆ ಬಳಸಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಈತನ ವಿರುದ್ಧ MOB ಪ್ರಕರಣಗಳು ಕೂಡ ದಾಖಲಾಗಿದ್ದು ಅನ್ನೋ ಮಾಹಿತಿಯನ್ನು ಕೂಡ ಬೆಚ್ಚಿಟ್ಟಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಏನು ಬಿಂಡಿಗನವಿಲೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿದ್ರಕೆರೆಯ ಗಂಗೇಗೌಡ ಅಂತ ಏನಿದ್ದಾರೆ, ಗಂಗೇಗೌಡ ಅನ್ನೋರ ಮನೆಯಲ್ಲಿ ಒಂದು ಕಳ್ತನ ಆಗಿತ್ತು. ಆ ಪ್ರಕರಣವನ್ನ ಬೆನ್ನತ್ತಿದಂತ CPI ನಿರಂಜನ್ ನೇತೃತ್ವದ ಪೊಲೀಸರ ತಂಡ ಈ ಒಂದು ಆಸಾಮಿಯನ್ನ ಬಂಧಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಇದೀಗ ಈತನ ವಿಚಾರಣೆಯನ್ನ ನಡೆಸಂತ ಸಂದರ್ಭದಲ್ಲಿ ಈತ ಮಾಡ್ತಿದ್ದದ್ದು IPL ಬೆಟ್ಟಿಂಗ್ಗೆ ಮತ್ತೆ ತನ್ನ ಸೋಕಿಗಾಗಿ ಈ ಒಂದು
ಹಣವನ್ನ ಚಿನ್ನಾಭರಣವನ್ನ ಮಾರಾಟ ಮಾಡಿ ಅದಕ್ಕೆ ಬಳಸಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದಂತೆ ಮಂಡ್ಯ ಜಿಲ್ಲೆ ವಿವಿಧ ಭಾಗಗಳಲ್ಲೂ ಕೂಡ ಈತ ಕಳ್ತನ ಮಾಡಿರ್ತಕ್ಕಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಹಾಸನ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಹಾಸನ ಜಿಲ್ಲಾ ಪೊಲೀಸರ ಒಂದು ಮಾಹಿತಿಯನ್ನ ಪಡೆದು ಆ ಪ್ರಕರಣಗಳನ್ನು ಕೂಡ ಪತ್ತೆ ಹಚ್ಚುವಂತ ಒಂದು ಇನ್ನಷ್ಟು ಏನು ಮನೆಗಳ್ತನ ಮಾಡಿ ಅದನ್ನ ಚಿನ್ನಾಭರಣವನ್ನ ದೋಚಿ ಎಲ್ಲಿ ಅಡವಿಟ್ಟಿದ್ದಾನೆ, ಅದನ್ನ ಏನು ಮಾಡಿದ್ದಾನೆ ಅದ್ರ ಬಗ್ಗೆ ಕೂಡ ಪತ್ತೆಗೆ ಈಗ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಈತನ ಒಂದು ಚಲನವಲನವನ್ನ ಗಮನಿಸಿದಂತ ಪೊಲೀಸರು ಈತನನ್ನ ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.